ಇಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಇದೆ. ದೆಹಲಿಯ ಕಾವೇರಿ ಪ್ರಾಧಿಕಾರದ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ತಮಿಳುನಾಡಿನ ಮತ್ತಷ್ಟು ನೀರಿಗೆ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಈಗ ಮಳೆ ಚೆನ್ನಾಗಿ ಬರ್ತಾ ಇದೆಯಲ್ಲ, ಹಾಗಾಗಿ ಈಗ ಅವರು ಒಂದಷ್ಟು ಹೆಚ್ಚಿನ ಬೇಡಿಕೆ ಇಡಬಹುದು. ಪ್ರತಿದಿನ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ CWRC and CWMA ಎರಡು ಕೂಡ ಆದೇಶ ಕೊಟ್ಟಿದ್ವು. ಈಗ ಮಳೆ ಚುರುಕಾಗಿರೋ ಕಾರಣ ಹೆಚ್ಚುವರಿ ನೀರಿಗೆ ತಮಿಳುನಾಡು ಬೇಡಿಕೆ ಇಡಬಹುದು. ಮಳೆ ಚುರುಕಾಗಿರೋದ್ರಿಂದ ಅವ್ರು ಕೇಳಿದ್ದಕ್ಕಿಂತ ಜಾಸ್ತಿ ನೀರು ಹರ್ಕೊಂಡು ಹೋಗಿದೆ. ಇಂದಿನ ಸಭೆಯಲ್ಲಿ ಕರ್ನಾಟಕ ಅದೆಲ್ಲದರ ಅಂಕಿಅಂಶವನ್ನ ನೀಡುತ್ತೆ. ಇನ್ನು ಜುಲೈ ಮತ್ತು ಜೂನ್ ತಿಂಗಳ ಬಾಕಿ ನೀರಿಗೆ ಬೇಡಿಕೆ ಇಡಬಹುದು ತಮಿಳುನಾಡು. ಮಳೆ ಹೆಚ್ಚಾದ ಕಾರಣ ತಮಿಳುನಾಡು ಒತ್ತಾಯ ಮಾಡೋ ಸಾಧ್ಯತೆ ಇದೆ. ಇನ್ನೊಂಚೂರು ಜಾಸ್ತಿ ನೀರು ಬಿಡಿ, ಜೂನ್ ಮತ್ತು ಜುಲೈ ತಿಂಗಳದು ಕಡಿಮೆ ಬಿಟ್ಟಿದ್ದೀರಲ್ಲ ಅದನ್ನು ಸೇರಿಸಿ ಬಿಡಿ ಅಂತ ಕೇಳಬಹುದು. ಮಳೆ ಹೆಚ್ಚಾಗಿದ್ರಿಂದ 3,500 ಕ್ಯೂಸೆಕ್ಗಿಂತನೂ ಹೆಚ್ಚಿನ ನೀರು ತಮಿಳುನಾಡಿಗೆ ಆಲ್ರೆಡಿ ನಾವು ನೀರು ಬಿಟ್ಟಾಗಿದೆ, ನೀರು ಹರಿದು ಹೋಗಿದೆ. ಮಳೆ ಹೆಚ್ಚಾಗಿರೋ ಕಾರಣದಿಂದಲೇ ಜೂನ್ ಮತ್ತು ಜುಲೈ ತಿಂಗಳು ಬಾಕಿ ನೀರಿಗೆ ಬೇಡಿಕೆ ಇಡಬಹುದು ತಮಿಳುನಾಡು. ದೆಹಲಿ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, CWRC ಮೀಟಿಂಗ್ ಇದೆ. ಇದರಲ್ಲಿ ಇವತ್ತು ಕರ್ನಾಟಕ ಕೂಡ ತನ್ನ ಅಂಕಿಅಂಶಗಳನ್ನ ಇಡುತ್ತೆ. ತಮಿಳುನಾಡು ಹೆಚ್ಚಿನ ನೀರಿಗೆ ಬೇಡಿಕೆ ಇಡೋ ಸಾಧ್ಯತೆ ಇದೆ. ಏನೆಲ್ಲ ವಿಚಾರಗಳು ನಡೀತಾ ಇದೆ ವಿಚಾರದಲ್ಲಿ ದೆಹಲಿಯಲ್ಲಿ ಸಂತೋಷ್? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆ ಕೂಡ ನಡೆಯಲಿದೆ. ಈ ಸಭೆಯಲ್ಲಿ ಈ ಹಿಂದೆ ಆದೇಶ ಮಾಡಿದಂತೆ ಮುಖ್ಯವಾಗಿ ಕರ್ನಾಟಕ ತಮಿಳುನಾಡಿಗೆ ಪ್ರತಿದಿನ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನುವಂತ ಆದೇಶ ಕೂಡ ಆಗಿತ್ತು. ಅದನ್ನ ಪಾಲಿಸೋಕೆ ಹಿಂದೆಷ್ಟು ಮೊದಲ ಬಾರಿಗೆ ಈ ಹಿಂದೆ ಕರ್ನಾಟಕ ಕೂಡ ಹಿಂದೆಟ್ಟು ಹಾಕಿತ್ತು. ಯಾಕೆಂತಂದ್ರೆ ಮಳೆಯ ಅಭಾವದಿಂದಾಗಿ ನೀರು ಬಿಡೋದಕ್ಕೆ ಸಾಧ್ಯವಾಗಿಲ್ಲ ಅಂತ. ಆದ್ರೆ ಆದೇಶ ಆಗಿ 3-4 ದಿನಗಳ ಬಳಿಕ ಕರ್ನಾಟಕದಲ್ಲಿ ಜೊತೆಗೆ ನೆರೆಯ ರಾಜ್ಯಗಳಲ್ಲಿ ಆದಂತಹ ಮುಂಗಾರಿನ ಚುರುಕಿನಿಂದಾಗಿ ಮಳೆಯ ಪ್ರಭಾವ ಜೊತೆಗೆ ಒಳಹರಿವು ಹೆಚ್ಚಾದಂತಹ ಹಿನ್ನೆಲೆಯಿಂದಾಗಿ ನಿರೀಕ್ಷೆಗೂ ಮೀರಿದಂತಹ ನೀರನ್ನು ತಮಿಳುನಾಡಿಗೆ ಈಗಾಗಲೇ ಬಿಡಲಾಗಿದೆ. ಆದ್ರೆ ಈಗ ತಮಿಳುನಾಡು ಮತ್ತೊಂದು ಬೇಡಿಕೆಯನ್ನು ಇಡುವಂತಹ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಬಹುದಾಗುತ್ತೆ. ಆದ್ರೆ ಸಭೆಯಲ್ಲಿ ಯಾವ ರೀತಿಯಾದಂತಹ ಒಂದು ಬೇಡಿಕೆ ಇರುತ್ತೆ ಅಥವಾ ಒತ್ತಾಯ ಮಾಡುತ್ತೆ ಅನ್ನೋದು ಕೂಡ ಸ್ಪಷ್ಟವಿಲ್ಲ. ಆದ್ರೆ ಜೂನ್ ಮತ್ತು ಜುಲೈ 2 ತಿಂಗಳಲ್ಲಿ ಸುಮಾರು 34ರಿಂದ 37 TMC ಅಷ್ಟು ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನೋದು ಕೂಡ ಇದೆ. ಹಾಗಾಗಿ ಆ ಒಂದು ಮೊತ್ತದ ನೀರನ್ನ ಬೀಳೋದಕ್ಕೆ ಪಟ್ಟನ್ನ ಹಿಡಿಯುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ. ಯಾಕೆಂತ ಹೇಳಿದ್ರೆ ಮಳೆ ಇದೆ ಅನ್ನುವಂಥದ್ದನ್ನ ಕರ್ನಾಟಕ ಈಗಾಗಲೇ ಅಂಕಿಅಂಶಗಳ ಮೂಲಕ ಇವತ್ತು ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.